ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತಿನ ಬ್ಲಾಗಲ್ಲಿ ನಮ್ಮ ಹಾಡು ಮರಿ ಆಗ್ತಿದೆ ಫ್ರೆಂಡ್ಸ್. ಎಷ್ಟಾಗುತ್ತೆ ಯಾವುದು ಏನು ಎತ್ತ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಎಷ್ಟು ಮರಿ ಹಾಕಿದೆ ಅಂತ, ಮರಿ ಆಗುತ್ತೆ ಅಂತ ನೋಡೋಣ. ನಾನು ನೀವು ಇಬ್ಬರು ಎಕ್ಸೈಟ್ ಆಗಿ ಕಾಯೋಣ. ಹೊಟ್ಟೆ ನೋವೇನೋ ಅರ್ಚ್ಕೋತಾರೆ. ಸೊ ತುಂಬ ಹೊಟ್ಟೆ ನೋವೇನೋ ಅರ್ಚ್ಕೊತಾ ಇದೆ ಫ್ರೆಂಡ್ಸ್. ನನಗೂ ಇದೆಲ್ಲ ಹೊಸ ಅನುಭವ, ಯಾಕೆಂದರೆ ನಾನು ಯಾವತ್ತೂ ಇಷ್ಟು ಈ ಥರ ಎಲ್ಲ ಮಾಡಿ ನೋಡಿಲ್ಲ. ಕರು ಹಾಕೋದು, ಹಸು ಕರು ಹಾಕೋದು ಮತ್ತು ಮೇಕೆ ಇದರಲ್ಲ, ನನಗಿದು ಹೊಸ ಅನುಭವ. ಆದರೆ ಅವು ಹರ್ಚ್ಕೊತಾವಲ್ಲ, ನನಗೆ ಎಷ್ಟು ಹೊಟ್ಟೆ ಉರಿತದೆ ಗೊತ್ತಾ. ತಾಯಿನೇ ಅಲ್ವಾ, ಪ್ರಾಣಿ ಆಗಲಿ ಮನುಷ್ಯರಾಗಲಿ ಏನೇ ಆದರೂ ತಾಯಿನೇ. ಎಕ್ಸಾಂಪಲ್ ಇವರೇ ನೋಡಿ, ಅವ್ರಿಗೆ ಎಷ್ಟು ನೋವಿದೆ, ಹಿಂಗೆ ಹರ್ಚ್ಕೊತಾ ಇದ್ದಾರೆ ಪಾಪ. ಏನೂ ಆಗಲ್ತು ಒಂದು 2 ನಿಮಿಷ ಇರವ. ಆಯ್ತು ಮುಖ ಒಂದು ಬಂದ್ಬಿಟ್ರೆ ನೀಟಾಗಿ ರೀ ಇಟ್ಕೊಳ್ರಿ. ಒಂದು ನಿಮಿಷ ಇಟ್ಕೊಳ್ರಿ. ಇಟ್ಕೊ, ವಿಡಿಯೋ ಮಾಡೋಂಗೆ ರೀ. ಹೆಣ್ಣು ಲಕ್ಷ್ಮಿ. ನೆಕ್ತಾನೆ ಇಲ್ಲ. ಅದು ಬಿಸಿ ಆಗ್ಬೇಕು ಮೈ. ಫೈನಲಿ ಫ್ರೆಂಡ್ಸ್, ನಮ್ಮ ಹಾಡು 2 ಮರಿ ಹಾಕಿದೆ. 2 ನೋಡಿ, ಆಗ ಎದೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇಬ್ಬರು. 2 ಮರಿ ಹಾಕಿದೆ. ಅಂತ ಇರ್ತಾರೆ. ಇವಳು ನಾಳೆ ನಾಡಿದ್ರಲ್ಲಿ ಆಗ್ತಾಳೆ ನೋಡಿ. ಅಂತ ಗೊತ್ತಿಲ್ಲ ನೋಡಿ, ಯಾವುದು ಯಾವ್ದು ದೊಡ್ಡದಿರಬೇಕು. ಸೊ ಫ್ರೆಂಡ್ಸ್ ನೋಡಿ, ಅಣಬೆ ಸಿಕ್ಕಿದೆ. ಅಣಬೆ ಯಾವುದು ಅಂತ ಗೊತ್ತಿಲ್ಲ. ನಾಯಿ ಅಣಬೆನೋ ಚೆನ್ನಾಗಿರೋದು ಫ್ರೆಶ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಸ್ಸು ಕೊಟ್ಟಾಗ ಹೋದಾಗ ಸಿಕ್ಕಿತ್ತು. ಚೆನ್ನಾಗಿದೆ ಅಲ್ವಾ? ಬಿದ್ದೈತದೆ ನೋಡಿ. ಇನ್ನೂ ಹಾಲು ಕುಡಿಸ್ತಾ ಇಲ್ಲ ಇವಕ್ಕೆ. ಅವು ಹರ್ಚ್ಕೊತಾವೆ, ಹಾಲು ಕುಡಿಸ್ತಾ ಇಲ್ಲ. ಫೈನಲಿ ಅಣಬೆ ಕೇಳಿಬಿಟ್ಟು ನನಗೆ ತೊಗೊಂಡೋಗ್ತೀನಿ. ಚೆನ್ನಾಗಿದ್ರೆ ತೊಗೊಂಡೋಗ್ತೀನಿ, ಇಲ್ಲ ಇಲ್ಲೇ ಬಿಸಾಕ್ತೀನಿ. ಮರಿಗೆ ಹಾಲೇ ಕುಡಿಸ್ತಾರ ನೋಡಿ ಫ್ರೆಂಡ್ಸ್. ನೋಡಿ ಒದಿತದೆ. ನಾನು ಇವತ್ತೊಂದಿನ ನೋಡ್ಕೊಂಡು ಒಂದು ಅರ್ಧ ಗಂಟೆ ಇಟ್ಕೊಂಡು ಕುಡಿಸ್ದೆ. ಅದೆಲ್ಲ ಹುಡುಕ್ತಾ ಇದೆ. ಇಲ್ಲಿ ಮಗಳೇ ಇಲ್ಲಿ ಅದು ಕೆದ್ರಿಕತ್ತದೆ. ನೋಡಿ ಹೆಂಗೆ ತುಳಿತದೆ. ತುಳಿದು ಇಕ್ಬಿಡ್ತದೆ, ಕುಡಿಸ್ತಾನೇ ಇಲ್ಲ. ಹಾಡು ಮರಿ ಮೇವು ಕಟ್ಟೆ. ಮತ್ತೆ ಮರಿ ಹೇಳ್ತೀನಿ. ಸೊ ಫೈನಲಿ ಬೆರಕೆ ಸೊಪ್ಪಿನ ಮೊಸೊಪ್ಪು ಮಾಡೋಣ ಅಂತ ಫ್ರೆಂಡ್ಸ್. ಬೆರಕೆ ಸೊಪ್ಪು ಅಂದರೆ ನಮ್ಮ ತೋಟದಲ್ಲಿ ಸಿಕ್ಕಿರುವಂಥ ಬೆರಕೆ ಸೊಪ್ಪು ಜೊತೆಗೆ ನಾನು ಹಾಕುವಂಥದ್ದು ಇಂಗ್ರೀಡಿಯೆಂಟ್ಸು: ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸಾಂಬಾರು ಪುಡಿ, ಸ್ವಲ್ಪ ಕಾಯಿ ತುರಿ, ತೊಗರಿಬೇಳೆ ಇಷ್ಟು ಹಾಕ್ತೀನಿ. ಸೊ ಜಡೆ ಚೆನ್ನಾಗಿದೆಯಾ? ಜಡೆ ಚೆನ್ನಾಗಿ ಹಾಕಿದ್ದೀನ. ಏರ್ ಫಾಲ್ ತುಂಬ ಆಗ್ತಾಯಿದೆ.
ಸೊ ಹೀಟು ಜಾಸ್ತಿ ಅಲ್ವ, ಅದಕ್ಕೆ ಏರ್ ಫಾಲ್ ತುಂಬ ಆಗ್ತಾಯಿದೆ. ಅದಕ್ಕೆ ಈ ಥರ ಹಾಕೋ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ನಾನು ಹಂಗೆ ಹಾಕ್ತಿದ್ದೆ ಫಸ್ಟೆಲ್ಲ, ಈಗ ಅದಕ್ಕೆ ಹಾಕ್ತೀನಿ. ಈಗ ಹಾಕೋಬೇಕು ಅನಿಸ್ತು ಹಾಕ್ಕೊಂಡೆ ಫ್ರೆಂಡ್ಸ್. ಸೊ ನಾನು ಬಂದಿದ್ದೆ ಎಷ್ಟು 2 ಗಂಟೆಲಿ. ಈಗ ಸ್ವಲ್ಪ ಸಾಂಬಾರು ಮಾಡಿ ಬೆರಗ್ಗೆ ಸೊಪ್ಪು ನಮ್ಮ ದೊಡ್ಡಮ್ಮಕ್ಕೆ ಹೋಗಿದ್ರು, ಇದು ತೋಟದಾಗ ಸಿಕ್ಕಿರುವಂಥದ್ದು. ನನಗೆ ಸೊಪ್ಪಿಗೆ ಅಂದರೆ ಸಬ್ಸಿಗೆ ಸೊಪ್ಪು ತುಂಬ ಇಷ್ಟ ತಿನ್ನೋಕ್ಕೆ. ಬಟ್ ಸಬ್ಸಿಗೆ ಸೊಪ್ಪು ಇಲ್ಲೆಲ್ಲ ರೇಟ್ ಜಾಸ್ತಿ, ಇಷ್ಟಪಕ್ಕೆ ಅಂತೀನಿ 30-40 ರೂಪಾಯಿ ಹೇಳ್ತಾರೆ. ಹಾಗಾಗಿ ನಾವು ಜಾಸ್ತಿ ತೋಟದಲ್ಲೇ ಕುಯ್ಕೊಂಡು ಮಾಡುವಂಥದ್ದು. ಉಪ್ಸಾರಾಗಲಿ ಸೊಪ್ಪು ಸಾರಾಗಲಿ ಏನಾರಾಗಲಿ ಮೊಸಪ್ಪಾಗಲಿ ಈ ಥರ. ಸೊ ನನಗೆ ಹೊಟ್ಟೆ ತುಂಬ ಇದೆ. ಬೆಳಗ್ಗೆ ಸ್ವಲ್ಪ ರಾತ್ರಿ ಮಾಡಿದ್ದು ಮುದ್ದೆಲ್ಲ ಹಂಗೆ ಇಟ್ಟಿದ್ರು, ಹಂಗಾಗಿ ಸ್ವಲ್ಪ ಲೈಟಾಗಿ ಮುದ್ದೆ ತಿನ್ಕೊಂಡು ಹೋಗಿದ್ದು. ತೋಟ ತಲುಪಿಸೋ ಕೆಲಸ ಆಗೋಯ್ತು. ಏನಾಯ್ತು ಅಂತ ನಿಮಗೆ ಗೊತ್ತಿರುತ್ತಲ್ಲ, ಹಾಳು ಮರಿ ಮೇಕೆ ಅದ್ರಲ್ಲಿ ಹಾಲು ಕುಡಿದಿರೋದ್ರಿಂದ ಕುಡಿಸ್ಕೊಂಡು ಕೂತ್ಕೊಂಡೆ. ಮತ್ತು ಕರೆಂಟ್ ಬೇರೆ ಇರಲಿಲ್ಲ, ನೀರು ಹಿಡ್ಕೊಂಡು ಅದೆಲ್ಲ ಪದ್ಧತಿ ಆಗೋಯ್ತು. ಈಗ ಪಟಪಟ ಅಂತ ಮುದ್ದೆ ಮಾಡಿ ಸೊಪ್ಪು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಬೇಗ ಮಾಡ್ತೀನಿ. ಏನಿಲ್ಲ ಅಷ್ಟೇ, ನಾಟಿ ಸ್ಟೈಲಲ್ಲಿ ಮಾಡುವಂಥ ಮೊಸಪ್ಪು ತುಂಬ. ಇದಕ್ಕೆ ಕಾಯಿ ಚೂರೆಲ್ಲ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡೋಣ, ಹಲಸಿನ ಬೀಜ ಹಾಕೋಣ ಅಂದ್ಕೊಂಡಿದ್ದೀನಿ, ಅಂದರೆ ಹಲಸಿನಕಾಯಿ ಬೀಜ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಏನು ಹಾಕ್ತೀನಿ ಏನೋ ಗೊತ್ತಿಲ್ಲ. ಬೇಗ ಹಿಂಗಾರು ಮಾಡ್ಬಿಡ್ತೀನಿ, ಇಲ್ಲ ಹಂಗಾರು ಮಾಡ್ತೀನಿ. ಹಿಂಗಾರು ಸರಿ, ಒಟ್ಟು ಮೊಸಪ್ಪು ಹಾಕಬೇಕು ಇಷ್ಟು ಬೇಗ. ಅದು ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಮಾಡೋಣ ಬನ್ನಿ ಬೇಗ. ನನಗೆ ಬೇರೆ ಫ್ರೆಂಡ್ಸ್ ತುಂಬ ಹೊಟ್ಟೆ ಸಿಕ್ತಿತ್ತು. ನಿಜ ಹೇಳಬೇಕು ಅಂದರೆ ಕೆಲಸ ಜಾಸ್ತಿ ಇರೋದ್ರಿಂದ ನನಗೊಂದು ಹೊಟ್ಟೆ ತಡೆಯೋಕ್ಕಾಗಲ್ಲ ನನಗೆ. ಸರಿ ಮುಟ್ಪಟ್ಬೇಡ ಅಂತ ಏನಿಲ್ಲ, ನಾನು ಮಾಡೋ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಒಂದು 5-6 ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಷ್ಟೇ. ಸೊಪ್ಪು ಜೊತೆಗೆ ಎಲ್ಲ ಮಿಕ್ಸ್ ಸೊಪ್ಪಲ್ವ, ಅದ್ರ ಜೊತೆ ಸ್ವಲ್ಪ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು, ಕಾಯಿ ತುರಿ ಜಾಸ್ತಿ ಹಾಕ್ಕೊಬೇಕು. ಸೂಪರಾಗಿರುತ್ತೆ ಮೊಸಪ್ಪು. ನಮ್ಮನೆ ಸಾಂಬಾರು ಪುಡಿ 1 ಸ್ಪೂನ್ ಹಾಕೋದು. ನಿಮ್ಮ ಮನೆ ಸಾಂಬಾರು ಪುಡಿ ಯಾವ ಥರ ಇರುತ್ತೋ ಆ ಥರದ ಮೇಲೆ. ನಾವು ಸಾಂಬಾರು ಪುಡಿ ಬರೀ ತರಕಾರಿ ಸಾಂಬಾರು ಮಾತ್ರ ಯೂಸ್ ಮಾಡ್ತೀವಿ, ಆ ಸಾಂಬಾರು ಪುಡಿ ಅದು. ಅದಕ್ಕೆ 1 ಸ್ಪೂನ್ ಮಾತ್ರ ಅಷ್ಟೇ ಹಾಕಿದ್ದು. ಬೇಳೆಕಾಳು ಮತ್ತು ಬೆಳ್ಳುಳ್ಳಿ, 1 ಟೊಮೊಟೊ, 1 ಗೆಡ್ಡೆ ಈರುಳ್ಳಿ, ಇಷ್ಟನ್ನ ಹಾಕಿ ಹಸಿಮೆಣಸಿನಕಾಯಿ ಏನೂ ಹಾಕಲ್ಲ, ಇಷ್ಟನ್ನ ಹಾಕಿ ರುಬ್ಕೊಳ್ಳೋದು. ಅಂದರೆ ಕೂಗಿಸ್ಕೋಬೇಕು, 1-2 ವಿಷಲ್ 3 ವಿಷಲ್ ಚೆನ್ನಾಗಿ ಕೂಗಿಸ್ಕೊಂಡು ಮತ್ತು ರುಬ್ಬಿ ಅದನ್ನು ಒಗ್ಗರಣೆ ಕೊಡ್ಬೋದು. ಆಪ್ಷನ್ನು ಇಲ್ಲಾಂದರೆ ಆಡಿಸಿ ಸ್ವಲ್ಪ ಲೈಟಾಗಿ ಒಗ್ಗರಣೆ ಏನೂ ಕೊಟ್ಟಿಲ್ಲ ನಾನು. ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಂಡು ಊಟ ಮಾಡಿದೆ. ತುಂಬ ಸುಸ್ತಾಗೋಗಿತ್ತು ನನಗೆ. ಒಗ್ಗರಣೆ ಕೊಟ್ಟಿರೋ ತುಂಬ ಚೆನ್ನಾಗಿರುತ್ತೆ. ನಾನು ಟೈಮ್ ಇಲ್ಲ, ನಾನು ಏನು ಗೊತ್ತಾ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಯಾವತ್ತೂ ಜಾಸ್ತಿ ಒಗ್ಗರಣೆ ಕೊಡೋಕ್ಕೆ ಹೋಗಲ್ಲ. ಬೇಳೆ ಸಾಂಬಾರಿಗೂ ಅಷ್ಟೇ ನಾನು ಕರುವಿನ ಸ್ವಲ್ಪ ಹೆಚ್ಚಾಗಿ ಹಾಕ್ತೀನಿ ಅಷ್ಟೇ. ಅದು ಬಿಟ್ಟರೆ ಈ ಸಾಸಿವೆ ಮೆಣಸಿನ್ಕಾಯಿ ಹಾಕಿರೋ ಒಂಥರ ಏನೋ ಸಿಹಿದು ವಾಸನೆ ಹೊಡೆದಂಗೆ ನನಗೆ. ಬಟ್ ಕೆಲವೊಂದೊಂದು ಟೈಮ್ ಹಾಕ್ಬೇಕಾದ ಸಂದರ್ಭದಲ್ಲಿ ಹಾಕ್ತೀನಿ. ಟೇಸ್ಟಿಯಾಗಿರುತ್ತೆ ಸಾಂಬಾರು. ಹಾಗಾಗಿ ಜಾಸ್ತಿ ಅದಕ್ಕೆ ಹಾಕೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ಫೈನಲಿ ನನ್ನ ಮೊಸಪ್ಪು ಸಾಂಬಾರು ಮುಗೀತು. ಮತ್ತು ತೋಟ ನನಗೆ ಏನು ಗೊತ್ತಾ, ಕೆಲಸ ಆ ಕಡೆ ಜಾಸ್ತಿ ಇರುತ್ತೆ. ಈ ಕೆಲಸ ಮಾಡಲ, ಆ ಕೆಲಸ ಮಾಡಲ, ಈ ಕೆಲಸ ಮಾಡಲ, ಆ ಕೆಲಸ ಮಾಡಲ, ಇಲ್ಲಿ ಮಾಡಲಿ, ಇಷ್ಟು ಮಾಡಲ, ಅಷ್ಟು ಮಾಡಲ, ಅದೇ ಒಂದು ಕೆಲಸ ಟೈಮ್ ಹಿಡಿದ್ಬಿಡುತ್ತೆ. ಹಂಗಾಗಿ ಅದೇ ಒಂಚೂರು ಹಿಂಸೆ ನನಗೆ. ಅದು ಬಿಟ್ಟರೆ ಏನಿಲ್ಲ. ಬಟ್ ಆಮೇಲೆ ಹೋಗ್ಬಿಟ್ವಿ, ಏಕೆಂದರೆ ಇವ್ರು ಡ್ಯೂಟಿಯಿಂದ ಹೊಂಟೋದ್ರಲ್ವ, ಡ್ಯೂಟಿಗೆ ಹೋದ್ರು. ಹಂಗಾಗಿ ನಾನು ಒಬ್ಬಳೇ ಮಾಡಬೇಕಾಗುತ್ತೆ. ನಾನು ಬೇಗ ಊಟ ಮಾಡ್ಕೊಂಡು ಒಂದು ನಿಮಿಷ ನಿಂತ್ಕೊಂಡಿಲ್ಲ. ವೆದರ್ ಕರೆಂಟ್ ಇರುತ್ತೆ, ಒಂದು ಟೈಮ್ ಕರೆಂಟ್ ಇರಲ್ಲ. ಕರೆಂಟ್ ಇರುತ್ತೆ, ನಾವು ಎಷ್ಟೇ ಏನೇ ಮಾಡಿದ್ರೂ ಕೆಲಸ ಅಂತ ಉಳಿಯುತ್ತೆ. ಹಾಗೆ ಬೇಜಾರಾಗೋಗುತ್ತೆ ಒಂದ್ಸತಿ. ಹತ್ರ ಇದ್ದರೆ ಏನಾದ್ರು ಒಂದು ನಿಭಾಯಿಸ್ಬೋದು, ಇಲ್ಲ ಕೆಲಸ ಕೂತು ನಿಂತು ನಿಭಾಯಿಸ್ಬೋದು. ದೂರ ಇರೋದ್ರಿಂದ ನನಗೊಂದು ಹಿಂಸೆ ಆಗೋಗುತ್ತೆ. ಫೈನಲಿ ಎಲ್ಲ ಆಯಿತು. ಸರಿ, ನನ್ನ ಮಕ್ಕಳು ಸಾಯಂಕಾಲ ಯಾರಾದರೂ ಹೆಲ್ಪಿಂಗ್ ಬರ್ತಾರೆ ಅನ್ನೋ ಧೈರ್ಯದ ಮೇಲೆ ನಾನು ಹೊಂಟೋಗ್ತೀನಿ. ಏನು ಮಾಡೋಕ್ಕಾಗಲ್ಲ. ಒಂದು ಟೈಮ್ ಹಂಗೆ ಅನಿಸುತ್ತೆ, ಅಯ್ಯೋ ಅಂತ ಅನಿಸುತ್ತೆ, ಯಾಕಪ್ಪ ಬೇಕು ಈ ಜೀವನ ಅನಿಸುತ್ತೆ. ಒಂದು ಟೈಮ್ ಅನಿಸುತ್ತೆ, ಹೋಗಲಿ ನಮ್ಮ ಜೀವನ ಇಷ್ಟೇ, ನಮ್ಮ ಮನೆ ಬರೋ ಇಷ್ಟೇ ಅಂದ್ಕೊಂಡು ಸುಮ್ಮನೆ ಆಗ್ತೀವಿ. ಸೊ 7 ಗಂಟೆ ಆಯಿತು ಫ್ರೆಂಡ್ಸ್. ಈಗ ಮನೆಗೆ ಬಂದು ನನ್ನ ಮಗಳು ಬಿಸ್ಕೆಟ್ ತತ್ತೀನಿ ಮಮ್ಮಿ ಟೀ ಮಾಡು ಅಂತ 3 ಜನನೂ ಬಂದು, ನಾನು ನಮ್ಮ ದೊಡ್ಡಮ್ಮ, ನನ್ನ ಮಗಳು ಬಂದಿದ್ದು ಬೈಕೊಂಡಿದ್ದು. ಸೊ ಮಧ್ಯಾಹ್ನ ಮಾಡಿದ್ದು ನಮ್ಮ ಸೊಪ್ಪು ಟೀಗೆ ಇಟ್ಟಿದ್ದೀನಿ. ಟೀ ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಲೇಟಾಗಿ ಬಂದು ಅವ್ರು ಮನೆಗಿದ್ದ ಆಮೇಲೆ ತೋಟಕ್ಕೆ ಹೋಗ್ಬೇಕು. ಯಾವ ಬಿಸ್ಕೆಟ್ ತಂದೆ? ಅಂಗಡಿ ಕ್ಲೋಸೆ. ಇಬ್ಬರಿಗೆ ಹಂಗೆ ಬಂದ. ಇವನ್ ಅಂಗಡಿ ತರ್ಬೇಕಾಯ್ತು, ಚಂದನ ಅಂಗಡಿ ತರ್ಬೇಕಾಯ್ತು. ಅದು ನೀವೇ ಇವ್ರ ಅಂಗಡಿ ಯಾವ ಕಡೆ? ಇಲ್ಲಿ ಅದೇ ಹುಡುಗ ಅಕ್ಕ ಅಂತಾನಲ್ಲ, ಅಕ್ಕ ಹೋಗವ. ನನ್ನ ಕೈಲಿ ಆಗಲ್ದು, ಆ ಗಾಡಿ ಸ್ಟಾರ್ಟ್ ಆಗಲ್ದು. ಅದರಲ್ಲಿ ನಾನು ಎಳ್ದು ನಿಲ್ಸಿದ್ರೆ ಇವಳು ಹಾಕ್ತಾಳೆ, ಇಲ್ಲಾಂದ್ರೆ ಇಲ್ಲ. ಹೊಸಕ್ಕೆ ಮಾಡಿದ್ದೀನಿ ಅನ್ನ ಅದೇ ಉಣ್ಣು. ಮಧ್ಯಾಹ್ನ ಮಾಡಿದೆ, ನಾನು 4 ಗಂಟೆ ತಿಂದೆ. ನಾನು ಅಡುಗೆ ಮಾಡೋದಕ್ಕೆ ಅಲ್ಲಿಂದ ತೋಟದಿಂದ ಬರೋದಕ್ಕೆ 2 ಕಾಲ ಹೋಗಿದ್ದು.
ಅಯ್ಯೋ ಇವ್ರಿಗೇನು ಕಷ್ಟ ನಮ್ಗೆ ಗೊತ್ತು. ಆಯ್ತು ಹಚ್ಬೇಡ ಗಂಟೆ ಕೇಳಬೇಡ ಬಾ. ಸೊ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೆಸ್ಟ್ ಮಾಡ್ತೀವಿ, ಸ್ನಾನ ಮಾಡ್ಬೇಕು. ಫಸ್ಟ್ ಸ್ನಾನ ಮಾಡಿಬಿಟ್ಟು 20 ಸತಿ ಹೇಳ್ತೀನಿ, 100 ಸತಿ ಹೇಳ್ತೀನಿ. ಬಾಯ್ ಬಾಯ್.